ಒಪ್ಪಿಸಿ ರಾಮನ ಆಶೀರ್ವಾದವನ್ನ ಸ್ವೀಕರಿಸಿ ಸೀತಾನ್ವೇಷಣೆಗಾಗಿ ನಾವು ದಕ್ಷಿಣಾಭಿಮುಖವಾಗಿ ಹೊರಟಿದ್ದೇನೋ ಸತ್ಯ. ಹೌದೌದು. ಹೊರಡುವಾಗ ಇರುವ ವಿಶ್ವಾಸ ದಿನಗಳಂತ ವಿಶ್ವಾಸ ಮಾಯವಾಗುವುದಕ್ಕೆ ಬಂತಲ್ಲ. ಹೌದಲ್ಲ. ಅದಕ್ಕೆ ಕೇಳಿದ್ರೆ ಎಷ್ಟು ಕಾಡುಗಳನ್ನು ನಾವು ಹುಟ್ಟಿ ಹುಡುಕಲಿಲ್ಲ. ನಾಡನ್ನು ಹುಡುಕಿದ್ದಾಯಿತು, ತೋಡುಗಳನ್ನು ಹುಡುಕಿದ್ದಾಯಿತು. ಹೊತ್ತು ಹೋದವನು ಆ ದುರುಳ ರಾವಣ ಎನ್ನುವ ಸಂಗತಿ ಗೊತ್ತಾದ ಮೇಲೂ ಇನ್ನು ನಮ್ಗೆ ಸೀತೆ ಮಾತ್ರ ಸಿಕ್ಕಲಿಲ್ಲ. ಇನ್ನೇನು ದೇಹ ದಣಿದು ಬಾಯಾರಿಕೆ ಹೆಚ್ಚಾದ ಆ ಕಾಲಕ್ಕೆ ನೀರನ್ನ ಕುಡಿಯಬೇಕೆಂಬುದಾಗಿ ಸರೋವರಕ್ಕೆ ಇಳಿದಾಗ ಒಂದು ನಗರವನ್ನೇ ನಾವು ಪ್ರವೇಶ ಮಾಡಿದ್ದೇವೆ. ಅಲ್ಲವೇ ಕಂಗೆಟ್ಟು ಕಂಗಾಲಾಗಿ ಅತ್ತ ಇತ್ತ ನಾವು ಸುತ್ತಮುತ್ತ ತಿರುಗುತ್ತಿರುವಾಗ ಅಲ್ಲಿಯ ಅರಸಿಯಾದಂತಹ ಸ್ವಯಂಪ್ರಭೆ ಬಂದು ನಮ್ಮನ್ನ ಶಿಕ್ಷಿಸುವುದಕ್ಕೆ ಮುಂದಾದಳಲ್ಲ. ಹೌದು. ನೀನೊಬ್ಬರ ಹದಾಕಾರವಾಗಿ ಬೆಳೆದು ನಿಂತ ಸಂದರ್ಭದಲ್ಲಿ ಅವಳು ಬೆದರಿದಳು. ಹೌದು. ಕೈ ಮುಗಿದು ಕೇಳಿದಳು, ನೀವ್ಯಾರು, ಇಲ್ಲಿಗಾಕೆ ಬಂದ್ರಿ ಅಂತ ಕೇಳಿದಾಗ ನಾವು ರಾಮ ಸೇವಕರು, ಸೀತಾನ್ವೇಷಣೆಗಾಗಿ ಹೊರಟವರು, ತಾಯಿ ಗೊತ್ತಿಲ್ಲದೆ ಇಲ್ಲಿ ಬಂದು ಸೇರಿದ್ದೇವೆ. ನಮಗೆ ನಿನಗೆ ಉಪಕಾರ ಮಾಡುವ ಮನಸ್ಸುಂಟು ಅಂತಾದ್ರೆ ನಾವು ಎಲ್ಲಿಂದ ಬಂದೆವೋ ಅಲ್ಲಿಗೆ ತಲುಪಿಸುವ ಕಾರ್ಯ ನಿನ್ನಿಂದ ಆಗಬೇಕು ಅಂತ ಹೇಳಿದಾಗ ಇದು ನನ್ನ ಸೌಭಾಗ್ಯ, ಇದು ನನ್ನ ರಾಮನ ಸೇವೆ ಅಂತ ತಿಳಿತೇನೆ ಅಂತ ನನಗೆ ಸಹಕರಿಸಿದಳಲ್ಲ ಅವಳು. ಆಮೇಲೆ ಹೀಗೆ ಮುಂದೆ 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 ಸಾಗುತ್ತಾ ದಕ್ಷಿಣಾಭಿಮುಖವಾಗಿ ಬಂದು ಇನ್ನೇನು ಕೈ ಸೋತು ಕಂಗಾಲಾಗಿ ರಾಮ ಧ್ಯಾನವನ್ನ ಮಾಡುತ್ತಾ ನಾವು ಒಂದೆಡೆಯಲ್ಲಿ ಕುಳಿತಾಗ ಪಕ್ಷಿ ಒಂದು ತೆವಳುತ್ತಾ ಬಂತಲ್ಲ ನಮ್ಮ ಬುಡದಲ್ಲಿ. ಹೌದೌದು. ನೀವ್ಯಾರು, ಜಟಾಯುವಿಗೆ ನಿಮಗಿರುವ ಸಂಬಂಧ ಏನು, ಆ ಜಟಾಯು ಪಕ್ಷಿವಿನ ಸುದ್ದಿ ನಿಮಗೆ ಹೇಗೆ ಬಂತು? ನೀವು ಹೇಳಿದ ನಾಮವನ್ನ ನಾನು ಕೇಳಿದ ಮರುಕ್ಷಣವೇ ನಾನು ಚೈತನ್ಯ ತುಂಬಿದವನಾಗಿದ್ದೇನೆ ಅಂತ ಹೇಳ್ತಲ್ಲ. ಆಗ ಗೊತ್ತಾಯಿತು ಸಂಪಾತಿ ಜಟಾಯುವಿನ ಅಣ್ಣ ಅದು ಅಂತ. ಒಂದು ಕಾಲಕ್ಕೆ ಅಣ್ಣ ತಮ್ಮಂದರಲ್ಲಿಯೇ ವಾಗ್ವಾದ ನಡೆದು ಪಂಥವೊಂದು ಏರ್ಪಟ್ಟು ಸೂರ್ಯಮಂಡಲವನ್ನ ಯಾರು ಮಗಳು ಸೇರ್ತಾರೋ ಎಂಬುದಾಗಿ ಹಾರುವುದಕ್ಕೆ ಮುಂದಾದ ಆ ಕಾಲಕ್ಕೆ ತಮ್ಮ ಎಂಬ ಮೋಹದಿಂದ ರೆಕ್ಕೆ ಪುಕ್ಕಗಳನ್ನ ಬಿಚ್ಚಿ ಜಟಾಯುವನ್ನ ಕಾಯುವುದಕ್ಕೆ ಮುಂದಾದ ಹೊತ್ತಿಗೆ ಸೂರ್ಯನ ಪ್ರಖರವಾದ ಕಿರಣದಿಂದ ಈ ರೆಕ್ಕೆ ಪುಕ್ಕಗಳು ಸುಟ್ಟು ನಾನು ಇಲ್ಲಿ ಬಿದ್ದವನಾಗಿದ್ದೆ. ನಿಮ್ಮ ಬಾಯಿಂದ ಉಚ್ಚಾರವಾದ ರಾಮ ನಾಮವನ್ನು ನಾನು ಕೇಳಿದ ಮರುಕ್ಷಣವೇ ರೆಕ್ಕೆ ಪುಕ್ಕಗಳೆಲ್ಲೂ ಹುಟ್ಟಿ ಬಂದಿದೆ, ಬಲಿತವು, ಚಿಗುರಿತು, ನೋಡು ಹಾಗಾಗಿ ಬಂದೆ. ಆಗಲೂ ನಮಗೆ ನೋವು ಹೆಚ್ಚಾಯಿತು. ರಾಮ ನಾಮವನ್ನ ಕೇಳಿದ ಆ ಪಕ್ಷಿಗೆ ಸುಟ್ಟು ಕಮರಿ ಹೋದ ರೆಕ್ಕೆ ಪುಕ್ಕಗಳೇ ಹುಟ್ಟಿ ಬಲಿತರು ಸದಾ ರಾಮ ನಾಮವನ್ನ ಜಪಿಸುತ್ತ ರಾಮ ಕಾರ್ಯದಲ್ಲಿ ಹೊರಟ ಸೀತಾನ್ವೇಷಣೆಗೆ ಹೋದ ನಮಗೆ ಫಲ ಸಿಕ್ಕಲಿಲ್ಲವಲ್ಲ. ಹೌದಲ್ಲ. ಆಗ ಪಕ್ಷಿರಾಜನ ದಾರಿ ತೋರಿಸಿದ್ದರು. ಇಲ್ಲಿ ಸಮೀಪದಲ್ಲಿ ಸಮುದ್ರ ಉಂಟು, ಅದು ದಕ್ಷಿಣ ಸಮುದ್ರ. ಈ ದಡದಿಂದ 100 ಯೋಜನದ ಆಚೆಗೆ ಲಂಕೆ ಎನ್ನುವುದುಂಟು ಅಂತ ಹೇಳಿದ್ದಲ್ಲ. ಕಪಿನಾಯಕರಿಗೆ ವಾನರ ಶ್ರೇಷ್ಠ ನಿಂತೆಂದನು, ಕಪಿನಾಯಕರಿಗೆ ವಾನರ ಶ್ರೇಷ್ಠ ಇಂತೆಂದನು. ಕಂಡಿರೆ ನೀವು
ಹೇಳುತ್ತಾ ನೆನಪಿಸುತ್ತಾ ಬರುತ್ತಿರುವಾಗಲೇ ಹಾ ಓರ್ಗರೆವ ಶಬ್ದ ಒಂದು ಎಂತ ಬರ. ನಮ್ಮ ಕಿವಿಗೆ ಬಂದು ಅಪ್ಪಳಿಸಿತ್ತಲ್ಲ. ಹಾ ಮುಂದೆ ಬಂದು ನೋಡಿದರೆ ಹಾ ಅಬ್ಬಬ್ಬೋ, ಹನುಮಂತ, ಓ ಓ ಕಪಿವೀರರೇ, ನೋಡಿದ್ರೆ ನೋಡುವಾಗಿದೆ. ಅಬ್ಬಬ್ಬಬ್ಬ, ಹಾ. ಬೆಟ್ಟ ಗೋಪಾದಿಯಲ್ಲಿ ಎದ್ದು ಬರುವ ತೆರೆಗಳು, ಏನು? ಆ ಮೇಲೆದ್ದು ಬರುವ ತೆರೆ ಹಾ ಭೂಮಿಗೆ ಬಡಿಯುವಾಗ ಹಾ. ಬೀಳುವಾಗ ಅದನ್ನು ಹೊರಹೊಮ್ಮುವ ಶಬ್ದ ವಾ ಎಂಟದೆಯ ಕಂಠನೇ ಹೋದಾದರೂ ಹಾ ಒಮ್ಮೆ ಹಿಂದು ಸರಿಯಬೇಕು. ಹೌದೇ ಹೌದು. ಏನು ನಿಗಿ 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 ಅರಳುವ ಚರಳದಂತೆ ಹಾ ಒಮ್ಮೆಲೆ ಎದ್ದು ಉಬ್ಬಳಿಸುವ ಅಗ್ನಿಯಂತೆ ಹಾ ಆ ರೀತಿಯಲ್ಲಿ ಬಬ್ಬಳಿತಾ ಇದ್ದಾನೆ ಸಮುದ್ರ ರಾಜ. ಹೌದು. ಯಾಕೆ ಕಾರಣಗುತ್ತೆ? ಏನು? ಅವನಿಗೊಂದು ಅಹಂಕಾರ. ಹಾ ಈ ಧರೆಯಲ್ಲಿ ಹರಿದು ಬರುವ ನದಿಗಳನ್ನೆಲ್ಲವನ್ನು ಹಾ ತನ್ನೊಡನಲ್ಲಿ ತಾನು ಇಟ್ಟುಕೊಂಡವನಿದ್ದೇನೆ. ಹಾ ಆ ರೀತಿಯ ಅಹಂಕಾರದಿಂದ ಹಾ ಎದ್ದು ಬೊಬ್ಬರಿತಾ ಇದ್ದಾನೆ. ಹ್ಮ್ ಆದರೆ ಒಂದು ಹ್ಮ್ ಈ ಕೋರ್ಗರೆವ ಸಮುದ್ರದಲ್ಲಿ ನಿಂತು ಹಾ ಧೈರ್ಯವನ್ನ ತಳೆದು ಹ್ಮ್ ಈ ಸರದಿಯನ್ನು 100 ಯೋಜನೆ ದಾಟಿದ ಮೇಲೆ ಅಲ್ಲವೇ ಲಂಚೆಗೆ ಹೋಗುವುದು. ಹೌದು. ಆದರೆ ಹೇಗೆ ದಾಟಬೇಕಪ್ಪ? ಹೇಗೆ ದಾಟಬೇಕು ಎಂದು ನಾಗಶಯನ ಎಲ್ಲವೂ ಆಗುತ್ತದೆ ಅವನಿಂದ, ಆದರೆ ಎಲ್ಲವೂ ತನ್ನಿಂದ ಆಗುತ್ತದೆ ಎನ್ನುವುದೇ ಅವನಿಗೆ ಗೊತ್ತಿಲ್ಲ. ಯಾರವನು? ನಮ್ಮ ಜೊತೆಯಲ್ಲಿ ಇರುವವನು. ಪ್ರಥಮ ಬಾರಿ ಪಂಪಾ ಸರೋವರದ ತಟದಲ್ಲಿ ರಾಮ ದರ್ಶನದ ಭಾಗ್ಯವನ್ನು ಸ್ವೀಕರಿಸಿದವನು ಅವನೇ ಹನುಮಂತ. ಹನುಮಂತ ಹನುಮಂತ ನೀನೇ ಕಲೆಗನು
ತಿಳಿದಿಲ್ಲ ಮಗು, ನಮಗೆ ತಿಳಿದಿದೆ. ನೀನು ಯಾರು, ನೀನೆಷ್ಟು, ನೀನು ಹೇಗೆ ಅಂತ ದಕ್ಷಿಣಾಭಿಮುಖವಾಗಿ ಬಂದ ನಮ್ಮವರಲ್ಲಿ ನೀನೇ ಖಾಲಿ ಹನುಮ. ಮಗು, ಯಾಕೆ ನೀ ಮಾತು ಗೊತ್ತಾ? ಕೊಂಕದೆ ಕೊನರದೆ ಲಂಕೆಯೋ ಸಿಲುಕದೆ ಪಂಕಜಮುಖಿ ಸೀತೆಯನ್ನ ಹುಡುಕಿ ಬರುವುದಕ್ಕೆ ನೀನೇ ಕಲಿ ಹನುಮ. ಬಾಲ್ಯದಲ್ಲಿ ಸೂರ್ಯನನ್ನ ಕಂಡು ಹಣ್ಣೆಂದು ತಿಳಿದು ಭೂಮಿಯಿಂದ ಬಾವಿಗೆ ಹಾರಿ ಅಲ್ಲಿ ಸೇರಿದ ಆ ಹೊತ್ತಿನಲ್ಲಿ ಆ ಇಂದ್ರನ ವಜ್ರಾಯುಧ ಅನ್ನೋದು ನಿನ್ನನ್ನು ಶಾಸಿಸಿದಾಗ ಪುನಃ ನೀನು ವಜ್ರ ಶರೀರಿಯಾದವನು. ಹಾಗಾಗಿ ನೀನು ಬಳಲಿಕೆ ಎನ್ನುವುದು ನಿನ್ನ ಪಾಲಿಗೆ ಇಲ್ಲ, ಸೋಲನ್ನುವುದನ್ನು ನೀನು ಕಂಡವರಲ್ಲ. ಮಾತ್ರ ಅಲ್ಲ ಹನುಮ, ಆ ಲಂಕೆಯಲ್ಲಿ ಹೋದರೆ ಲಂಕೆಯನ್ನು ಕೇಳಿದ್ದೇವೆ, ಕಾಣಲಿಲ್ಲ. ಸುತ್ತಲೂ ಸಮುದ್ರ, 7 ಸುತ್ತಿನ ಕೋಟೆ, ಭದ್ರರ ಕಸರ ಕಾವಲು, ಮಧ್ಯದಲ್ಲಿ ಸುವರ್ಣ ಲಂಕೆ. ಆ ಲಂಕೆಯಲ್ಲಿ ಪಾಪಿ ರಾವಣ ಯಾರ ಮನೆಯ ಯಾವ ಮೂಲೆಯಲ್ಲಿ ಸೀತೆಯನ್ನು ಇಟ್ಟಿದ್ದಾನೋ ಏನು, ಆದರೂ ಹುಡುಕುವ ಸಾಮರ್ಥ್ಯ ಇದ್ದರೆ ನಿನಗೆ ಮಾತ್ರ. ನೀನು ಅಣುವು ಆಗಬಲ್ಲೆ, ಮಹತ್ವ ಆಗಬಲ್ಲೆ. ಅಣುವಾಗಿ ಮನೆ ಮನೆಯನ್ನ ಶೋಧಿಸಿ ಆಮೇಲೆ ಸೀತೆಗೆ ವಿಷಯ ತಿಳಿಸಿ ಸೀತಾನ್ವೇಷಣ ಕಾರ್ಯದಲ್ಲಿ ಮುಂದುವರಿಯುವ ಸಾಮರ್ಥ್ಯ ಇದ್ದರೆ ಅಲ್ಲ, ಸಫಲತೆಯನ್ನು ಪೂರೈಸುವ ಸಾಮರ್ಥ್ಯ ಇದ್ದರೆ ನಿನಗೆ ಮಾತ್ರ ಮಗು. ಮಾತ್ರ ಅಲ್ಲ, ಒಮ್ಮೆ ಆ ದುಷ್ಟ ರಕ್ತಸರಿಗೆ ನೀನು ಎಲ್ಲಿಂದಲೋ ಬಂದವನು ಏನನ್ನು ತಿಳಿಯುವುದಕ್ಕಾಗಿ ಬಂದಿದ್ದೀಯ ಅಂತ ತಿಳಿದು ನಿನ್ನನ್ನ ಶಿಕ್ಷಿಸುವುದಕ್ಕೆ ಮುಂದಾದರೆ ದುಷ್ಟ ರಕ್ಕಸರು ಬಂದು ನಿನ್ನನ್ನು ಕಟ್ಟಿದರೆ ಅವರನ್ನ ಕಟ್ಟಿ ಅವರ ಕೆಲಸವನ್ನು ಮುಗಿಸಿ ನೀನಿಟ್ಟ ಈ ನಿನ್ನ ಆಸೆ ಅಲ್ಲ ಉದ್ದೇಶವನ್ನು ಪೂರೈಸಿ ಬರುವುದಕ್ಕೆ ನೀನೇ ಕಲಿಯನು, ನೀನೇ ಕಲಿಯನು, ನೀನೇ ಕಲಿಯನು, ನೀನೇ ಕಲಿಯನು. ಏನು ಮಗು? ನಮೋ ಏನು ಮಗು? ಓಂ ನಮಃ. ನೀನೇ ಕಲಿಯನು, ನೀನೇ. ಎಂದ ಜಾಂಬವರನುಡೆ ಕೇಳ್ದು, ಎಂದ ಜಾಂಬವರನುಡೆ ಕೇಳ್ದು, ಭಕ್ತಿರುವುದ ಜನಂದನಗೆ ಕೈ ಮುಗಿಯುವ ತಕ್ಷಣವೇ ಜನನಿದ ಮಹೇಂದ್ರ ಪರ್ವತ ಮೇಲೆ ನೋಮೆದೆಯ ನೋಡಿದನು ಸಿಂಧು ಬೋಂಬಿಡಿಸುತ್ತಿಹುದು. ಜಾಂಬವರ ನುಡಿ ಅಂತಸ್ಥವಾಗಿರುವಂತ ಸರ್ವಶಕ್ತಿಯನ್ನು ಸ್ಫುರಿಸುತ್ತಾ ಇದೆ. ಅಣಿಮ, ಮಹಿಮ, ಲಗಿಮ, ಗರಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವ ಎನ್ನುವ ಅಷ್ಟಸಿದ್ಧಿಯ ಬಲದಿಂದ ಭೂಮಿಯೋಮಕ್ಕೆ ಹಿಡಿದ ಸೇತುವೆಯ ಉಪಾದಿಯಲ್ಲಿ ಮಹತ್ತಾಗಿ ಬಂದಿದೆ. ಮಹೇಂದ್ರಾಚಲವನ್ನ ಅಡರಿ ನಿಂತಿದ್ದೇನೆ. ಸುತ್ತ 4 ದೆಸೆ ನೋಡುವಾಗ ಎದುರು ಸಿಂಧು ಭೋರ್ಗುಡಿಸುತ್ತಾ ಇದೆ. ಪ್ರಪಂಚದ ಇತಿಹಾಸದಲ್ಲಿ ಈ ತನಕ ನಡೆಯದೇ ಇರುವಂತ ಮಹತ್ಸಾಹಸ ಕಾರ್ಯಕ್ಕೆ ರಾಮ ಬಂಟ, ರಾಮದಾಸ, ಹನುಮಂತ ಮನ ಮಾಡಲೇಬೇಕಾಗಿದೆ. ಇದಕ್ಕೆ ಕೇವಲ ದೈಹಿಕವಾದಂತಹ ಶಕ್ತಿ ಸಾಮರ್ಥ್ಯಗಳು ಮಾತ್ರ ಸಾಲವು, ಅಲೌಕಿಕ ಶಕ್ತಿಯ ಅನುಗ್ರಹ ಬೇಕೇ ಬೇಕು. ಅದಕ್ಕಾಗಿ ಇಂದು ಜಗನ ಕಮಲ ಬಂದು, ಇಂದು ಶೇಖರ ಕಮಲ ಬಂದು, ಇಂದ್ರಾದಿ ಸುರವೃಂದ, ಇಂದ್ರಾದಿ ಸುರವೃಂದ, ಶಾರದಿ ಗೌರಿ ಗಣಪ ಮೊದಲಾಗಿ, ಶಾರದೆ ಗೌರಿ ಗಣಪ ಮೊದಲಾಗಿ ರಘುನಂದನನ ಧ್ಯಾನಿಸುತ್ತ ಪುಟ ನೆಗೆದು ಹಾರಿದ ಮೂಲೋಕ ಧಾರಣಿಸ
ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾ ನಾನು ಹಾ ಆ ಕಡೆಯಿಂದ ಈ ಕಡೆಗೆ ಹಾ ಸುತ್ತು ಬರುತ್ತಾ ಇದ್ದ ಹಾ ನಿನ್ನನ್ನ ನೋಡಿದೆ. ಹಾ ನನಗೆ ಆಶ್ಚರ್ಯ ಆಗಿರುವುದು, ಹಾ ಈ ಮಧ್ಯರಾತ್ರಿ ಕಾಲದಲ್ಲಿ ಹಾ ಈ ನಮ್ಮ ನಾಡಿನಲ್ಲಿ ಹಾ ಯಾರೂ ಹೀಗೆ ತಿರುಗಾಟ ಮಾಡಿದವರಿಲ್ಲ, ಓಹೋ ಮಾಡುವವರು ಇಲ್ಲ. ಹಾ ಹಾಗಾದ್ರೆ ಹಾ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಹಾ ನಿದ್ದೆಯನ್ನ ಬಿಟ್ಟು ಹಾ ತಿರುಗಾಟ ಮಾಡುತ್ತಿರುವಂತಹ ನಿನಗೆ ಹಾ. ಏನು ನಿದ್ದೆ ಇಲ್ಲವೇನೋ? ನನಗ ನಿದ್ದೆ ಇಲ್ಲವೇ ನಿನಗೆ ನೀನು ಗಂಗಳ ಹಾಗೆ ನಿದ್ದೆ ಇಲ್ಲವೇ ನಿನಗೆ 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 ನೀನು ಭೂತಗಳ ಹಾಗೆ ನೀನು ಭೂತಗಳ ಹಾಗೆ ನಿದ್ದೆ ಇಲ್ಲವೇ ನಿನಗೆ ನಿದ್ದೆ ಇಲ್ಲವೇ ನಿನಗೆ ನಿದ್ದೆ ಇಲ್ಲವೇ ನಿನಗೆ ನೀನು ಭೂತಗಳ ಹಾಗೆ ನೀನು ಭೂತಗಳ ಹಾಗೆ ನೀನು ಭೂತಗಳ ಹಾಗೆ ನಿದ್ದೆ ಇಲ್ಲವೇ ನಿನಗೆ ನಿದ್ದೆ ಇಲ್ಲವೇ ನಿನಗೆ ನೀನು ಭೂತಗಳ ಹಾಗೆ ನೀನು ಭೂತಗಳ ಹಾಗೆ ನೀನು ಭೂತಗಳ ಹಾಗೆ ಉತ್ತರು ನನಬಿದ್ದಕ್ಕೆ ಯಾರೇ ರಾಕ್ಷಸೆ ಉತ್ತರು ನನಬಿದ್ದಕ್ಕೆ ಯಾರೇ ರಾಕ್ಷಸೆ ಯಾರೇ ರಾಕ್ಷಸೆ ಯಾರೇ ರಾಕ್ಷಸೆ ನಿದ್ದೆ ಇಲ್ಲವೇ ನಿನಗೆ ನೀನು ಭೂತಗಳ ಹಾಗೆ ನಿದ್ದೆ ಇಲ್ಲವೇ ನಿನಗೆ ನಿದ್ದೆ ಇಲ್ಲವೇ ನಿನಗೆ ನೀನು ಭೂತಗಳ ಹಾಗೆ ನೀನು ಭೂತಗಳ ಹಾಗೆ ಯಾರೇ ರಾಕ್ಷಸೆ ಯಾರೇ ರಾಕ್ಷಸೆ ಆ
ಹೀಗೆ ನೀನು ಕೇಳ್ತಾ ಇದ್ದಿ. ನನಗೂ ಅದೇ ಪ್ರಶ್ನೆ. ನೀನು ಮಧ್ಯರಾತ್ರಿ ಹೊತ್ತಿನಲ್ಲಿ ಎಲ್ಲವರು ನಿದ್ರೆ ಮಾಡುವಾಗ ನೀನು ಮಾತ್ರ ನಿದ್ರೆ ಬಿಟ್ಟು ಎಲ್ಲ ಸುತ್ತ ಆಗ್ತಾ ಇದ್ದಿ. ನನಗೆ ಅನಿಸ್ತದೆ ಒಂದು ನೀನು ಭೂತ ಬೇತಾಳಗಳ ಹಾಗೆ ವ್ಯವಹರಿಸುವಳು ಅಲ್ಲ. ಈ ದೇಶದ ಈ ಲಂಕೆಯ ದೊಡ್ಡ ಕಲಾವಿದ ಇರಬೇಕು ನೀನು. ಕಲಾವಿದರು ರಾತ್ರಿಯ ಕಾಲದಲ್ಲಿ ನಿದ್ದೆ ಬಿಟ್ಟು ತಿರುಗಾಟ ಮಾಡ್ತಾರೆ. ಹಾಗಾಗಿ ಲಂಕೆಯ ದೊಡ್ಡ ಕಲಾವಿದೆಯಾದಂತ ನೀನು ಎಲ್ಲಿಯಾದರೂ ಕಾರ್ಯಕ್ರಮ ಪೂರೈಸಿ ಹೀಗೆ ಬಂದೆಯೋ ಹೇಗೆ? ಬಂದಾಗ ನೀನು ಸಿಕ್ಕಿತ್ತು. ನನ್ನನ್ನು ತಡೆದು ಅಧಿಕ ಪ್ರಸಂಗ ಮಾಡುವ ಉದ್ಧೂಟತನ ತೋರುವ ನೀನ್ಯಾರು ಹೇಳ? ಈ ಲಂಕಾನಗರದ ಅಧಿಕಾರಿ ನಮ್ಮೊಡೆಯ ರಾವಣೇಶ್ವರ ಇರ್ಲಿ. ಹಾಗಾದ್ರೆ ನಾನು ನಿದ್ರೆ ಬಿಡುವುದಕ್ಕೆ ಕಾರಣ ನನ್ನ ಉದ್ಯೋಗವೇ ಅದು. ಯಾವುದು? ನಿದ್ರೆ ಬಿಡುವುದು ಅಂದ್ರೆ ಕಲಾವಿದ್ರ ಅಲ್ಲ. ಮತ್ತೆ ಸುಮ್ನೆ ನಿದ್ರೆ ಬಿಡುವುದಲ್ಲ. ಈ ಇಲ್ಲಿರುವಂತಹ ಈ ಲಂಕೆಯಲ್ಲಿರುವಂತಹ ಪ್ರತಿಯೊಬ್ಬರು ನಿಶ್ಚಿಂತೆಯಿಂದ ನಿದ್ರೆಯನ್ನು ಮಾಡ್ತಾ ಇದ್ದಾರೆ ಅಂತಾದ್ರೆ ಅದಕ್ಕೆ ಕಾರಣ ನಾನು. ಓ, ಲಂಕೆ ಒಡೆಯನಾದ ರಾವಣ ಅಲ್ಲ, ನೀನೇ ಕಾರಣ. ಯಾಕೆ ಬಲ್ಲಯ್ಯ? ಗೊತ್ತಿಲ್ಲ. ರಾತ್ರಿಯ ಹೊತ್ತಿನಲ್ಲಿ ಯಾರು ಈ ಕಡೆಗೆ ಬಾರದ ರೀತಿಯಲ್ಲಿ ಭದ್ರವಾದಂತಹ ಕಾವಲು ನನ್ನದುಂಟು. ಅವಶ್ಯಕತೆಯೇ ಇಲ್ಲವಾಗಿತ್ತು. ಯಾಕೆ? ರಾತ್ರಿಯ ಹೊತ್ತಿನಲ್ಲಿ ಈ ಕಡೆ ಬಾರದೇ ಇದ್ದ ರೀತಿಯಲ್ಲಿ ಕಾವಲು ಅಂತ ಹೇಳಿದೆಯಲ್ಲ. ರಾತ್ರಿಯ ಹೊತ್ತಿನಲ್ಲಿ ಈ ಕಡೆಯಿಂದಲೇ ಬೇರೆ ಕಡೆ ಹೋಗ್ತಾರೆ ಬಿಟ್ಟರೆ ಬೇರೆ ಕಡೆಯಿಂದ ಈ ಕಡೆ ಬರುವುದಿಲ್ಲ. ಯಾವ ಕಡೆಗೂ ಬಾರದ ರೀತಿಯಲ್ಲಿ ನೋಡಿಕೊಳ್ಳುವವರೇ ನಾನು. ನನ್ನನ್ನ ಲಂಕಿಣಿ ಎನ್ನುವ ಹಾಗೆ ಕರೆಯುತ್ತಾರೆ. ತಡೆ, ಯಾವ ಕಿಣಿ? ಲಂಕಿಣಿ. ಲಂಕಿಣಿ? ಹಾಗೊಂದು ಕಿಣಿ ಉಂಟು? ಕಿಣಿ ನಿಮ್ಮ ಆತ್ಮ ಕೇಳಿದ್ದೆ. ಲಂಕಿಣಿ ಎನ್ನುವ ಹಾಗೆ ನನ್ನ ಹೆಸರು. ಭದ್ರವಾದಂತಹ ಕಾವಲು ನನ್ನದು. ಈಗ ಯೋಚನೆ ಮಾಡುವುದು, ಇಲ್ಲಿವರೆಗೆ ಯಾರು ಬಂದವರಿಲ್ಲ. ಹಾಗಾದ್ರೆ ನೀನು ಆ ಕಡೆಯಿಂದ ಈ ಕಡೆಗೆ ತಿರುಗಾಡ್ತಾ ಇದೆಯಾ ಅಂತಾದ್ರೆ ನಿನ್ನನ್ನು ನೋಡಿದ್ರೆ ಕಲಾವಿದನ್ನು ನೋಡಿದಾಗ ಆಗುವುದಿಲ್ಲ. ಕಲಾವಿದ ಅಲ್ಲ, ನನ್ನ ಹಾಗೆ ನಿಧಾನಕ್ಕೆ ಮೈ ಮೇಲೆ ಕಲೆ ಉಂಟು, ಕಲಾವಿದ ಅಲ್ಲ. ನಿದ್ದೆ ಬಿಟ್ಟು ನನ್ನ ಹಾಗೆ ಕಾವಲಿನಲ್ಲಿ ಇದ್ದವ ಅಲ್ಲ. ಯಾರಿರಬಹುದು ಅಂತ ಯೋಚನೆ ಮಾಡಿದ್ರೆ ಈಗ ಗೊತ್ತಾಯ್ತು ನನಗೆ. ನೀನು ಕಳ್ಳನಲ್ಲ ಕಾಣೆ ನಾನು ನಿನಗೆ ಸ್ವಲ್ಪ ವಿಚಾರವೇ ಇಲ್ಲ. ಏನು ಏನು ರಕ್ಷಣೆ ಮಾಡ್ತೀನಿ.
ಇಲ್ಲದೆ ಇದ್ರೆ ಯಾವ ದೇಶದ ದೊಡ್ಡ ಕಳ್ಳನೇ ಆಗಲಿ ನಿಮ್ಮ ಊರಿಗೆ ಕಳ್ಳತನಕ್ಕೆ ಬರ್ತಾರ ಬಂದಂತ ನಾವು ಹೆಗ್ರೆ ಹೌದು ಯಾಕೆ ಗೊತ್ತಾ ಸಿಕ್ಕಿಬೀಳ್ತೇನೆ ಅಂತ ಅಲ್ಲ ಮತ್ತೆ ಬೇರೆ ಲೋಕದ ಬೇರೆ ದೇಶದ ಒಡವೆಯನ್ನಲ್ಲ ವಸ್ತುವನ್ನಲ್ಲ ಆಭರಣವನ್ನಲ್ಲ ವಸನಾದಿಗಳನ್ನಲ್ಲ ಬೇರೆ ಲೋಕದ ಹೆಂಡಿರನ್ನು ಕತ್ತುಕೊಂಡು ಬರುವ ದೊಡ್ಡ ದೊಡ್ಡ ಕಳ್ಳರೆಲ್ಲ ಇಲ್ಲಿರುವಾಗ ಬೇರೆ ದೇಶದ ಕಳ್ಳರು ಬರ್ತಾರ ದೊಡ್ಡವರ ವಿಚಾರ ಮಾತಾಡಬೇಡ. ಅದೇನೇ ಇರಲಿ ನಾನು ಕಳ್ಳ ಎನ್ನುವುದಕ್ಕೆ ನನ್ನ ವಿಳಾಸವನ್ನು ಹೇಳಿಬಿಡ್ತೇನೆ. ಏನು ನಾನು ಇಲ್ಲಿಯವನಲ್ಲ, ಮತ್ತೆ ಸಮುದ್ರದ ಆಚೆ ದೇಶದವನು. ಹೌದು, ದಾರಿ ತಪ್ಪಿ ಬಂದ್ಯಾ? ಅಲ್ಲ, ಉದ್ದೇಶ ಪಟ್ಟಲೇ ಬಂದಿದ್ದೇನೆ. ನನ್ನ ಹೆಸರು ನಾನಾ ರೀತಿಯಲ್ಲಿ ಉಂಟು. ನಾನು ಅಂಜನಾದೇವಿಯ ಮಗ, ಆದ್ದರಿಂದ ಆಂಜನೇಯ. ಕೇಸರಿಯ ಮಗ, ಆದ್ದರಿಂದ ನಾನು ಕೇಸರಿಯ ಸುತ. ವಾಯುದೇವನ ಅನುಗ್ರಹದಿಂದ ಹುಟ್ಟಿದವ, ಆದ್ದರಿಂದ ವಾಯುಪುತ್ರ. ಇದೆಲ್ಲವೂ ನನ್ನ ಅನ್ವರ್ಥಕ. ನನ್ನ ನಿಜವಾದ ಅಂಕಿತ ನಾಮ ಸುಂದರ ಅಂತ. ಹೌದು, ವಾಯುದೇವನ ಅನುಗ್ರಹದಿಂದ ಹುಟ್ಟಿದ ನಾನು ವಾಯುಪುತ್ರನೇ ಹೌದಾದರೂ ಜನ ಗುರುತಿಸುವ ಬಗೆ ಬೇರೆ ಉಂಟು. ಯಾವ ರೀತಿಯಲ್ಲ ನೋಡು, ಈ ಭಾಗ ಉಂಟಲ್ಲ, ಇದು ಉಬ್ಬಿಕೊಂಡಿದೆ. ಆದ್ದರಿಂದ ನಾನು ಹನುಮಂತ. ಹನುಮಂತ ಹನುಮಂತ ಬಿಡ 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 ಅಲ್ಲ, ನಾನು ಅದನ್ನು ಹಿಡ್ಕೊಳ್ಳೆ. ತಮಗೆ ಲೆಕ್ಕಕ್ಕಲ್ಲ, ನಿಮಗೂ ಲೆಕ್ಕ. ಹನುಮಂತ ಆದ್ರೇನು, ಮತ್ತೊಬ್ಬ ಆದ್ರೇನು? ನಿಮ್ಮ ಜಾತಿಯವರಿಗಾದ್ರೂ ಲೆಕ್ಕ ಬೇಕು. ನಿಮ್ಮ ಜಾತಿಯವನೇ ಅಲ್ಲ, ನಾನು ಲೆಕ್ಕ. ಬೇಡ ಬಿಡು, ಬೇಡ ಬೇಡ. ಹನುಮಂತನಾದ್ರೇನು ಲೆಕ್ಕಕ್ಕಿಲ್ಲದೆ ಇರುವಂತಹ ನೀನು. ನಮಗೆಲ್ಲ ಲೆಕ್ಕ ಯಾರು ಗೊತ್ತುಂಟ? ಯಾರು? ಅವ ಅವ 3 ಕಣ್ಣುಳ್ಳವ, ಮೇಲಿರುವವ. ಓ, ತೆಂಗಿನಕಾಯಿ ಮೇಲಿರ್ತದೆ, 3 ಕಣ್ಣು ಇರ್ತದೆ. ಮೇಲೆ 3 ಕಣ್ಣಿರ್ತದೆ ಅಲ್ವಾ? ಅಲ್ಲ, ಅದಕ್ಕೆಲ್ಲ ನಾವು ಅವ ಹೇಳೋದಿಲ್ಲ, ಓದು ಅಂತ ಹೇಳುದು. ಓದೋದನ್ನು ನಾವು ಓದು ಅಂತ ಹೇಳುದು. ಮತ್ತೆ ಅಂದ್ರೆ ಎತ್ತರ ದಿಕ್ಕಿನಲ್ಲಿರುವಂತಹ ಕೈಲಾಸದ ಒಡೆಯನಾದಂತಹ ನಮ್ಮಡೆಯ ಪರಮೇಶ್ವರನ ಮಾತು. ನಾವು 3 ಕಣ್ಣುಗಳು. ಹನುಮಂತನಾಗಿರು, ಇನ್ನೊಬ್ಬ ಆಗಿರು, ನಮಗೆ ಲೆಕ್ಕಕ್ಕೆ ಅಲ್ಲ. ನಮ್ಮೂರಿಗೆ ಬಂದ ತಾನಿನ ನಾನು ಅಲ್ಲಿಗೆ ಹಾಲು ತಾಗರಾಗಿ ನುಂಗಿ ಮುಗಿಸ್ಬಿಟ್ಟೆ.
ರಾವಣಗೆ ಬಂದು ದುರ್ವಿಜಯನಂದ ಬಳಿಕ ಹನುಮಂತ ಆ ಇದೆಂತ ವಿಚಿತ್ರ ಅನುಭವ. ಮುಷ್ಟಿಗೆ ಮುಷ್ಟಿ, ಪೆಟ್ಟಿಗೆ ಪೆಟ್ಟು, ಕೇಶ ಕೇಶಿ, ಹಣಾಹಣಿ ಹೋರಾಟವನ್ನು ಮಾಡಿ ಕಟ್ಟ ಕಡೆಯಲ್ಲಿ ನನ್ನ ವಜ್ರಮುಷ್ಟಿ ಆಘಾತಕ್ಕೆ ತುತ್ತಾದ ಲಂಕಿಣಿ ದಪ್ಪನೆ ಉರುಳಿ ಬಿದ್ದು ಇದ್ದಕ್ಕಿದ್ದ ಹಾಗೆ ಮಾಯವಾಗಿ ಹೋದ್ಲು. ಕಳೆ ಬರವೇ ಕಾಣಿಸುವುದಿಲ್ಲ. ಎಲ್ಲ ನನಗೇನಾದರೂ ಮೋಸ ಮಾಡಿರಬಹುದೇ? ಮಾಯಾವಿಯಾದಂಥ ಅವಳು ಈ ರೀತಿಯಲ್ಲಿ ಜಾರಿಕೊಂಡಿರಬಹುದೇ? ಹೀಗೆ ಯೋಚಿಸುತ್ತಾ ಇರುವಾಗ ನವನೆತ್ತರದಿಂದ ದಿವ್ಯವಾದಂತಹ ಒಂದು ವಾಣಿ ಕೇಳಿ ಬಂತು. ಹನುಮ, ನಿನ್ನಿಂದ ಮಹದುಪಕಾರವಾಯಿತು. ನೀ ಬೆರಗಾಗಿ ಬೆರಗು ಬಣ್ಣಿನಿಂದ ನೋಡುತ್ತಾ ನಿಂತೆ ಕೇಳುವುದಕ್ಕೆ ಮುಂದಾದೆ. ಒಂದು ಕಾಲದಲ್ಲಿ ನಮ್ಮ ಯಕ್ಷಲೋಕಕ್ಕೆ ತ್ರಿಯಕ್ಷ ಭಿಕ್ಷಾಪಾತ್ರೆಯನ್ನು ಹಿಡಿದು ಬಂದಿದ್ದ. ಯಕ್ಷಲೋಕದ ಮಹಾರಾಣಿಯಾಗಿರುವಂಥ ನಾನು ಅವರನ್ನು ಯಕ್ಕಶ್ಚಿತ ಎಂದು ತಿರಸ್ಕರಿಸಿದೆ. ಆತನ ಭಿಕ್ಷಾಪಾತ್ರಕ್ಕೆ ಕಲ್ಲು ಮಣ್ಣುಗಳನ್ನು ಇಕ್ಕಿದೆ. ಕುಪಿತರಾದಂತಹ ಪರಶಿವ ಶಪಿಸಿದ. ಭೂಲೋಕದಲ್ಲಿ ಕೆಟ್ಟ ರಕ್ಕಸಿಯಾಗಿ ಬಿದ್ದರು. ನನ್ನ ತಪ್ಪಿನ ಅರಿವಾಗಿ ಆತನ ಪದಂಗುಲವನ್ನು ಕಟ್ಟಿಕೊಂಡು ಅಂಗಲಾಚಿದಾಗ ಆತನೇ ಅನುಗ್ರಹವನ್ನಿತ್ತ. ಮುಂದೊಂದು ದಿವಸ ರಾಮದಾಸ ಹನುಮಂತ ಎನ್ನುವ ಜನಕಜೆಯನ್ನು ಅರಸುವ ನೆವನದಲ್ಲಿ ನೀನಿರುವ ತಾಣಕ್ಕೆ ಬಂದೇ ಬರ್ತಾನೆ. ಅವನನ್ನು ತಡೆದು ಹೋರಾಟ ಮಾಡಿ ಅವನ ಮುಷ್ಟಿಯ ಆಘಾತಕ್ಕೆ ತುತ್ತಾಗಿ ಹಸುನೀಗಿದೆ ಅಂತಾದರೆ ಅಲ್ಲಿಗೆ ನಿನ್ನ ಶಾಪ ನಿವೃತ್ತಿ. ಹನುಮ, ನಿನ್ನಿಂದ ಶಾಪ ನಿವೃತ್ತಿ ಆಯಿತು. ನಿನ್ನ ಉಪಕಾರವನ್ನು ಸ್ಮರಿಸುತ್ತಾ ಇದ್ದೇನೆ. ಮಾತ್ರ ಅಲ್ಲ, ನೀನು ಬಂದಂತಹ ಕಾರ್ಯದಲ್ಲಿ ಯಶವನ್ನು ಕಾಣು ಎನ್ನುವುದಾಗಿ ಹಾರ್ದಿಕವಾಗಿ ಹಾರೈಸಿ ಮೇಲೆ 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 ನವನೆತ್ತರಕ್ಕೆ ಹೋಗಿ ಕಣ್ಮರೆಯಾಗಿ ಹೋದಳು. ಓಹೋ, ಹಾಗಾದರೆ ಲಂಕೆಯ ಭದ್ರ ರಕ್ಷಕಿ ಇಲ್ಲಿಯ ತನಕ ಲಂಕಿಣಿ ಅಂತ ಎಲ್ಲರೂ ತಿಳಿದವರು ಅಲ್ಲ, ಲಂಕಾ ಲಕ್ಷ್ಮಿ ಅವಳು. ಲಂಕಾ ಲಕ್ಷ್ಮಿಯೇ ಲಂಕೆಯನ್ನು ಬಿಟ್ಟು ತೊಲಗಿ ಹೋದ್ಲು ಅಂತಾದರೆ ರಾವಣನೇ ಬಂತು ದುರ್ದಿನ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಛೇ, ಮೋಸ ಆಗಿ ಹೋಯಿತು. ಶತಯೋಜನ ವಿಸ್ತೀರ್ಣವಾಗಿರುವಂತಹ ಸಾಗರವನ್ನು ಉತ್ತರಿಸುವಂತಹ ಸಂದರ್ಭದಲ್ಲಿ ಮಹತ್ತಾಗಿ ಬೆಳೆದೆ. ಆಗ ಅದು ನನಗೆ ಪೂರಕವಾಗಿತ್ತು. ಈಗ ರಾತ್ರಿಯ ಹೊತ್ತಿನಲ್ಲಿ ಈ ಲಂಕಾಪಟ್ಟಣದ ಮನೆಯನ್ನು ಹೊಕ್ಕು ಸೀತಾಮಾತೆಯನ್ನು ಹುಡುಕುವಾಗ ಪೂರಕವಾದಂಥ ಅದೇ ಮಹತ್ತಾದಂಥ ಶರೀರ ಅಷ್ಟೇ ಮಾರಕವಾಗ್ತಾ ಇದೆ. ಯೋಚನೆ ಮಾಡಬೇಕಾದ್ದೇ ಇಲ್ಲ. ಅಣಿಮಾದಿ ಅಷ್ಟಸಿದ್ಧಿಯನ್ನು ಬಲ್ಲವನಲ್ಲವೇ ನಾನು. ಆ ವಿದ್ಯೆಯ ಬಲದಿಂದ ಹೇಗೆ ಮಹತ್ತಾಗಿ ಬೆಳೆದನು ಅದೇ ರೀತಿಯಲ್ಲಿ ಅಣುವಾಗಿ ರೂಪಾಂತರಗೊಳ್ತೇನೆ. ಬಳಿಕ ಹನುಮಂತ ನಡು ರೂಪಿಣಿಯು ಬಂದಲ್ಲಿ ವಜ್ರಕಂಬಕ್ಕೆ ಸಿಡಿದು ಗಲ್ಲಿಂದ ಪರವಂಟವು. ಇದೆಂಥ ವಿಚಿತ್ರ ಅನುಭವ.
ಒಂದು ಬೆಕ್ಕಿನ ಗಾತ್ರದಷ್ಟು ಸಣ್ಣ ಆದೆ. ಮನೆಯನ್ನು ಹುಡುಕುವುದಕ್ಕೆ ತೊಡಗಿದಾಗ ಭವ್ಯವಾದಂಥ ಭವನವೊಂದು ಕಂಡು ಬಂತು. ಸೀತಾ ಮಾತೆ ಇಲ್ಲೇ ಇರಬಹುದು ಎಂದು ಒಳ ಪ್ರವೇಶ ಮಾಡಿದೆ. ಪ್ರವೇಶ ಮಾಡಿದ್ದೇ ತಡ ಯಾವುದೋ ಒಂದು ಬಲವಾದಂಥ ಪಾಶ ನನ್ನನ್ನು ಎಳೆದುಕೊಂಡು ಹೋಗ್ತಾ ಇದ್ದೀವು. ಹೀಗೆ ಭಾಸವಾಯಿತು. ಒಳ ಹೋದೆ, ನೂಕಿದ ಹಾಗೆ ಅನುಭವ ಆಯಿತು. ಹೊರಬಂದೆ, ಒಳ ಹೋದೆ, ಹೊರಬಂದೆ, ಒಳ ಹೋದೆ, ಹೊರಬಂದೆ. ಮತ್ತೆ ಹೊರಬಂದ ಮರುಗಳಿಗೆಯಲ್ಲಿ ಏನೋ ಮೋಸ ಉಂಟು ಅಂತ ಭಾವಿಸಿ ಮಹತ್ತಾಗಿ ಬೆಳೆದೆ. ನೂಕಲ್ಪಟ್ಟವನ ಹಾಗೆ ವಜ್ರ ಕಂಬಕ್ಕೆ ಬಡಿದು ಉರುಳಿದೆ. ಅಬ್ಬಾ, ಬೇರೆ ಯಾರೇ ಆದರೂ ಈ ರಭಸಕ್ಕೆ ಮತ್ತೆ ಮೇಲೆ ಏಳುವುದೇ ಇಲ್ಲವಾಗಿತ್ತು. ನಾನು ವಜ್ರ ಶರೀರಿ, ಆದ್ದರಿಂದಲೇ ಎದ್ದು ನಿಂತೆ. ಇದು ಏನು, ಇದು ಯಾಕೆ? ಓ ಈಗ ನಗೆ ಬರ್ತಾ ಇದೆ. ನಾನು ಹೋದದ್ದು ಯಾವುದೋ ಒಂದು ಗುಹೆ ಒಳಗಲ್ಲ, ಕುಂಭಕರ್ಣನ ಮೂಗಿನ ಹೊರಳೇ ಒಳಗೆ. ನಾನು ಎಳೆಯಲ್ಪಟ್ಟಿದ್ದು, ಸೆಳೆಯಲ್ಪಟ್ಟಿದ್ದು ಯಾವುದೋ ಒಂದು ಬಲವಾದ ಪಾಶದಿಂದ ಅಲ್ಲ, ಕುಂಭಕರ್ಣನ ಶ್ವಾಸದಿಂದ. ಇಲ್ಲಿ ಸೀತಾಮಾತೆಯನ್ನು ನಾನು ಹುಡುಕಬೇಕ? ಬೇಡವೇ ಬೇಡ. ನಿಮ್ಮ ವರವನ್ನ ಪಡೆಯುವುದಕ್ಕೆ ಹೋಗಿ ಈ ಅವಸ್ಥೆಯನ್ನು ಅನುಭವಿಸ್ತಾ ಇದ್ದೇನೆ. ನಿರ್ದೇವತ್ವಂ. ಹೀಗೆ ವರವನ್ನ ಪಡೆಯುವುದಕ್ಕೆ ಹೋದಾಗ ದೇವತೆಗಳ ಮೊರೆಯನ್ನ ಕೇಳಿ ಶಾರದಾ ಮಾತೆಯವರ ನಾಲಿಗೆಯಲ್ಲಿ ಬಂದು ನೆಲೆಸಿ ನಿದ್ರೇವತ್ವಂ ಹೀಗೆ ವರ ಕೇಳಿದಂತೆ ಬ್ರಹ್ಮದೇವ ತಥಾಸ್ತು ಅಂದ. ಹಾಗಾಗಿ ಜೀವಿತದ ಬಹುಭಾಗವನ್ನು ನಿದ್ರೆಯಲ್ಲಿಯೇ ಕಳೀತಾ ಇದ್ದಾನೆ. ಸೀತಾಪಹಾರದಂಥ ದುರ್ಘಟನೆ ಲಂಕಾಪಟ್ಟಣದಲ್ಲಿ ನಡೆದಿದೆ ಎನ್ನುವುದು ಪಾಪ ಇವನಿಗಿನ್ನೂ ಗೊತ್ತುಂಟೋ ಇಲ್ಲ. ಹಾಗಾಗಿ ಇಲ್ಲ, ಅರಸುವುದೇ ಬೇಡ,